ಅಪ್ಪು ಸರ್ ಲಾಸ್ಟ್ ಸಿನಿಮಾದಲ್ಲಿ ದಿತ್ವದಲ್ಲಿ ನಾನು ನೆಗೆಟಿವ್ ಲೀಡ್ ಮಾಡಬೇಕಾಗಿತ್ತು. ಅದನ್ನು ಹಂಗೆ ಉಳ್ಕೊಂಡ್ಬಿಟ್ಟಿತ್ತು. ಅವ್ರ ಕಂಟೆಂಟಲ್ಲಿ ಕಾಣಿಸ್ಕೊಳ್ಳೋ ಒಂದು ಭಾಗ್ಯ ಬಹುಶಃ ಅಪ್ಪು ಸರ್ ಅದನ್ನು ಈ ರೀತಿ ತೀರಿಸಿದ್ರೆ ಅನ್ಸುತ್ತೆ. ಹೀರೋ ಆ ಥರ ಏನು ಕೊಟ್ಟರಲ್ಲ ಅಂತ ಗೊತ್ತಿತ್ತು. ಫಸ್ಟಿ ಕೇಳೋಣ ಕತೆ ಅಂತ, ಕತೆ ಕೇಳಿದ್ಮೇಲೆ ಗೊತ್ತಾಯಿತು ಪ್ರವೀಣ್ ಅಣ್ಣ ಇದ್ದಾರೆ ಇದರಲ್ಲಿ, ರಂಗಾಯಣ ಸರ್ ಇದ್ದಾರೆ, ಗೋಪಿ ಸರ್ ಇದ್ದಾರೆ, ಸೂರಜ್ಜು, ಪ್ರಶಾಂತ್ ಸಿದ್ದಿ ಅಣ್ಣ. ಈ ಆರ್ಟಿಸ್ಟ್ಗಳ ಜೊತೆ ಪ್ಲೇ ಮಾಡೋದೇ ಒಂಥರ ನಾವೇನು ಕೆಲಸ ಮಾಡೋದೇ ಬೇಡ, ನಾವು ಇದ್ಬಿಟ್ರೆ ಸಾಕು, ಅವರೇ ಕರ್ಕೊಂಡು ಹೊರಟೋಗ್ತಾರೆ. ವಿಜಯನಗರ ಸಾಮ್ರಾಜ್ಯದ ಅಷ್ಟು ಇತ್ತಂತೆ ಆ ಸಂಪತ್ತು, 6 ತಿಂಗಳು ಲೂಟಿ ಮಾಡಿದ್ರಂತೆ, ಅದನ್ನು ಎಷ್ಟೊಂದು ಜನ ತಗೊಂಡೋಗಿ ಹೂತಾಕಿಟ್ಟಿದ್ರಂತೆ ಅಂತೆಲ್ಲ ಅವಾಗ ಅನ್ಕೊಳ್ಳೋದು. ಎಲ್ಲ ಸ್ವಲ್ಪ ಎಕ್ಸ್ಕವೇಷನ್ ಮಾಡಿದ್ರೆ ಏನೇನ್ ಸಿಕ್ಕಬಹುದು. ನೀವು ನಂಬಲ್ಲ, ನಾನು ಒಬ್ಬ ಆಡಿಯನ್ ಆಗಿ ಅಥವಾ ಒಬ್ಬ ಸಿನಿಮಾದನಾಗಿ ನೋಡ್ಬಿಟ್ಟು ಎಷ್ಟು ದಿನದಲ್ಲಿ ಶೂಟ್ ಮಾಡಿದಿರ ಅಂದ್ರೆ ಹಾರ್ಡ್ಲಿ ಒಂದು 45 to 50 days ಅಂತ ಅನ್ಸುತ್ತೆ. ಬಟ್ ನಾವು ಹಾರ್ಡ್ಲಿ 23 days ಅಲ್ಲಿ ನಾವು ಇಡೀ ವೆಬ್ ಸೀರೀಸ್ ಶೂಟಿಂಗ್ ಮುಗಿಸಿದ್ದೀವಿ. ಇದು ಹೊಸ ಕಲ್ಚರ್ ಅಂದ್ರೆ ವೆಬ್ ಸೀರೀಸ್ ಆಗ್ತಾ ಇರೋದು. ಇನ್ನೂ ಒಂದಿಷ್ಟು ಇದರ ಪ್ರಯತ್ನಗಳು ಚಾನಲ್ ಮೂಲಕ ಅಥವಾ ಪ್ರೊಡಕ್ಷನ್ ಹೌಸ್ ಮೂಲಕ ಆಗ್ಬೇಕಂದ್ರೆ ಪ್ರತಿ ಕಾಂಟೆಂಟ್ ಗೆಲ್ಬೇಕು. ಸೊ ಇಟ್ಸ್ ಆಡಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಒಂದಿಷ್ಟು ಕಾಂಟೆಂಟ್ ಅನ್ನು ಸಪೋರ್ಟ್ ಮಾಡಬೇಕು. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ತಿಂಗಳು ಕೊನೆಯಲ್ಲಿ ಮತ್ತೊಂದು ನಮ್ಮ ಕನ್ನಡದ ವೆಬ್ ಸೀರೀಸ್ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಹೆಸರು ಮಾರಿಗಲ್ಲು. ವೆಬ್ ಸೀರೀಸ್ ಅಂದ ತಕ್ಷಣ ನಮಗೆ ಹೆಚ್ಚಾಗಿ ಬೇರೆ ಭಾಷೆಗಳಲ್ಲಿ ನೋಡ್ಕೊಂಡು ಕೂತ್ಕೊಂಡು ಆ ಥ್ರಿಲ್ಲರ್ಗಳನ್ನ ಎಷ್ಟು ಚೆನ್ನಾಗಿದೆ ಅದು ಇದು ಅಂತಲ್ಲ, ಅದನ್ನೇ ಡಬ್ ಮಾಡೋದು, ಕನ್ನಡಕ್ಕೆ ಡಬ್ ಮಾಡೋದನ್ನ ನೋಡ್ತಾ ಇರ್ತೀವಿ. ಬಟ್ ನಮ್ಮ ಕನ್ನಡದಲ್ಲೇ ಒರಿಜಿನಲಿ ಆಗಿರುವಂತಹ ವೆಬ್ ಸೀರೀಸ್ ಮಾರಿಗಲ್ಲು ರಿಲೀಸ್ ಆಗ್ತಾ ಇದೆ. ಸೊ ಒನ್ ಆಫ್ ದೋಸ್ ವೀಕೆಂಡ್ಸ್ ಅಂತೂ ಗ್ಯಾರಂಟಿ ಪ್ಯಾಕ್ಡ್ ಆಗೋಗಿರುತ್ತೆ. ಬಟ್ ಸದ್ಯಕ್ಕೆ ಇದೇ ಮಾರಿಗಲ್ಲುನಲ್ಲೇ ನಮ್ಮ ಪ್ರವೀಣ್ ತೇಜ್ ಅವರು, ನಿನಾದ್ ಅವರು, ವೆಲ್ಕಮ್ ನೇತ್ರಾ ಶೋಗೆ. ಒಂಥರ ಖುಷಿ, ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್, ನಮ್ ಒರಿಜಿನಲಿ ಕನ್ನಡದ ಒಂದು ವೆಬ್ ಸೀರೀಸ್ ನೋಡ್ತಿದೀವಿ ಅಂದ್ರೆ ಅದು ಖುಷಿನೇ ಬೇರೆ ಒಂಥರ. ಅಂಡ್ ಸ್ಲೋಲಿ ಒಳ್ಳೊಳ್ಳೆ ಕಥೆಗಳು ಬರ್ತಾ ಇರೋದು ಒಂಥರ ಖುಷಿ ಇದೆ. ಥ್ಯಾಂಕ್ಸ್ ಟು ZEE5 ಅಟ್ಲೀಸ್ಟ್ ಒಳ್ಳೊಳ್ಳೆ ಸ್ಟೋರೀಸ್ ತರ್ತಾ ಇದ್ದಾರೆ. ಇದುವರೆಗೂ ಕನ್ನಡದಲ್ಲಿ ಏನು ಅದು ಇದು ಅಂತೆಲ್ಲ ಒಂದು ಏನ್ ಕೇಳ್ತಿದ್ವಿ. ಬಟ್ ಈ ಥರದೊಂದು ತುಂಬಾ ಇಂಟ್ರೀಗಿಂಗ್ ಕಥೆ ಇಟ್ಕೊಂಡು ಬರ್ತಾ ಇದ್ದೀರಾ ಮಾರಿಗಲ್ಲುನಲ್ಲಿ. ಸೊ ಪ್ರವೀಣ್ ಹೇಳಿ, ಹೇಗೆ, ಯಾವ ತರ ಕತೆ, ಏನು? ಸೇಮ್ ಫೀಲಿಂಗ್ ನೇತ್ರವ್ರೆ. ತುಂಬಾ ಖುಷಿ, ಯಾಕಂದ್ರೆ ಸೇಮ್ ನಮಗೂ ಬೀಯಿಂಗ್ ಅನ್ ಆಕ್ಟರ್ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ವೆಬ್ ಸೀರೀಸ್ ಬಂದಾಗ ಯಾಕೆ ನಮ್ಮ ಭಾಷೆಯಲ್ಲಿ ಆಗ್ತಿಲ್ಲ ಅನ್ನೋ ಒಂದು ಜನರಲ್ ಕ್ವಶನ್ ನನ್ನಲ್ಲೂ ಇತ್ತು. ಪ್ರೀವಿಯಸ್ 2 ತುಂಬಾ ದೊಡ್ಡ ಹಿಟ್ ಆಗಿದ್ರಿಂದ ಈ ಸೇಮ್ ZEE5 ಅವರು ಇನ್ನೊಂದು ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ ನನಗೆ ಆಫರ್ ಬಂದಾಗ ಐ ಫೆಲ್ಟ್ ಸೋ ಗುಡ್. ವೆಬ್ ಸೀರೀಸ್ ಮಾಡೋದು ಆಕ್ಚುಲಿ ಕೆಲವು ಸೀರೀಸ್ ನ ಗಮನಿಸಿದ್ರೆ ಒಂದು ಸಿನಿಮಾಗಿಂತ ಜಾಸ್ತಿ ಸಮಯ ತಗೊಂಡಿರುತ್ತೆ. ತುಂಬಾ ಕನ್ಸಿಡರಿಂಗ್ ದ ರನ್ ಟೈಮ್ ಆಲ್ಮೋಸ್ಟ್ 2-3 ಸಿನಿಮಾ ಮಾಡೋಷ್ಟು ಎಫರ್ಟ್ ಹಾಕಿರ್ತಾರೆ ಒಂದು ವೆಬ್ ಸೀರೀಸ್ ನ ನಿರ್ಮಾಣ ಮಾಡೋಷ್ಟ್ರಲ್ಲಿ. ಇದರ ಬಗ್ಗೆ ಟು ಬಿ ವೆರಿ ಫ್ರಾಂಕ್, ನನಗೆ ಪ್ರೀವಿಯಸ್ ನಾನೊಂದು 15-16 ಫಿಲ್ಮ್ಸ್ ಮಾಡಿದ್ದೀನಿ. ಬಟ್ ಏನು ವ್ಯತ್ಯಾಸ ಅನ್ಸಲಿಲ್ಲ. ಅಂದ್ರೆ ಮೇಕಿಂಗ್ ವೈಸ್ ಇವಾಗ ವೆಬ್ ಸೀರೀಸ್ ಕಲ್ಚರ್ ಈಗ ಶುರು ಆಗ್ತಿರೋದ್ರಿಂದ ನಮ್ಮ ಪ್ಲಾನ್ ಸ್ವಲ್ಪ ರೆಸ್ಟ್ರಿಕ್ಷನ್ಸ್, ಅಂದ್ರೆ ತುಂಬಾ ಜಾಸ್ತಿ ದಿನಕ್ಕೆ 4-5 ಸೀನ್ ಶೂಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನೀವು ನಂಬಲ್ಲ, ಇದನ್ನ ನಾನು ಬೇರೆ ಸಿನಿಮಾ, ನಾನು ಒಬ್ಬ ಆಡಿಯನ್ ಆಗಿ ಅಥವಾ ಒಬ್ಬ ಸಿನಿಮಾದನಾಗಿ ನೋಡ್ಬಿಟ್ಟು ಎಷ್ಟು ದಿನದಲ್ಲಿ ಶೂಟ್ ಮಾಡಿದಿರ ಅಂದ್ರೆ ಹಾರ್ಡ್ಲಿ ಒಂದು 45 to 50 days ಅಂತ ಅನ್ಸುತ್ತೆ. ಬಟ್ ನಾವು ಹಾರ್ಡ್ಲಿ 23 days ಅಲ್ಲಿ ನಾವು ಇಡೀ ವೆಬ್ ಸೀರೀಸ್ ಶೂಟಿಂಗ್ ಮುಗಿಸಿದ್ದೀವಿ. 23 days. ರಾತ್ರಿ 10 ಗಂಟೆ 11 ಗಂಟೆ, ರಾತ್ರಿ 2 ಗಂಟೆ, ಬೆಳಗಿನ ಜಾವ 4 ಗಂಟೆವರೆಗೂ ಶೂಟ್ ಮಾಡಿದ್ದೀವಿ. ಬಟ್ 23 ದಿನ ಡ್ಯೂರೇಷನ್ ಅಲ್ಲಿ ಇಡೀ ವೆಬ್ ಸೀರೀಸ್ ನ ಶೂಟ್ ಮುಗಿಸಿದ್ದೀವಿ. ತುಂಬಾ ಪ್ರಿಲ್ಯೂಡ್ ಅಂತ ಏನು ನಾವು ನೋಡಿದ್ವಿ, ಅದ್ ನೋಡಿದಾಗ್ಲೇ ಸುಮಾರು ಜನ ಕಳೆದೋಗ್ಬಿಟ್ರು. ಅಯ್ಯೋ, ಅದರಲ್ಲೂ ಹಿಂಗ್ ತಿರುಗಿದಾಗ ನಮ್ಮ ಅಪ್ಪು ಅವ್ರನ್ನ ರೀಕ್ರಿಯೇಟ್ ಮಾಡುವಂತ ರೀತಿ, ಅದರ CG ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ, ವೆರಿ ಕನ್ವಿನ್ಸಿಂಗ್, ಇಟ್ ಲುಕ್ಸ್ ಬ್ಯೂಟಿಫುಲ್. ಸುಮ್ಮನೆ ಹೇಳೋದಾದ್ರೆ ಎಸ್ಪೆಷಲಿ ಅಪ್ಪು ಸರ್ ಲಾಸ್ಟ್ ಸಿನಿಮಾದಲ್ಲಿ ಐ ಸಪೋಸ್ ಟು ಬಿ ಪಾರ್ಟ್ ಆಫ್ ಹಿಸ್ ಲಾಸ್ಟ್ ಫಿಲ್ಮ್ ಅಂದ್ರೆ ದಿತ್ವದಲ್ಲಿ ನಾನು ನೆಗೆಟಿವ್ ಲೀಡ್ ಮಾಡಬೇಕಾಗಿತ್ತು. ಅದನ್ನು ಹಂಗೆ ಉಳ್ಕೊಂಡ್ಬಿಟ್ಟಿತ್ತು. ಅವ್ರ ಕಂಟೆಂಟಲ್ಲಿ ಕಾಣಿಸ್ಕೊಳ್ಳೋ ಒಂದು ಭಾಗ್ಯ ಬಹುಶಃ ಅಪ್ಪು ಸರ್ ಅದನ್ನು ಈ ರೀತಿ ತೀರಿಸಿದ್ರೆ ಅನ್ಸುತ್ತೆ. ಆ ಟೀಸರಲ್ಲಿ ಅಪ್ಪು ಸರ್ ಈಸ್ ಐ ಮೀನ್ ಮಯೂರ ವರ್ಮಾ, ಈಸ್ ಅ ಹೀರೋ ತರ. ಅಂಡ್ ಆ ಒಂದು ಕಾಂಟೆಂಟ್ ಅಲ್ಲಿ ನಮ್ಮ ಮುಖಗಳು ಬರೋದು ಒಂಥರ ಗೂಸ್ ಬಂಪ್ಸ್. ಅಬ್ಸಲ್ಯೂಟ್ಲಿ. ನಿನಾದ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಇದರಲ್ಲಿ. ದಿಸ್ ಸ್ಕ್ರಿಪ್ಟ್ and the team and the overall concept of producing a web series in Kannada excited me. ನನ್ನನ್ನು ಅದೇ ಕರ್ಕೊಂಡ್ಬಂದಿದ್ದು ಇಲ್ಲಿಗೆ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ. ವೆಬ್ ಸೀರೀಸ್ ಇದೆ, ಒಂದು ಕಥೆ ಹೇಳೋ ಅಪ್ರೋಚೇ ಬೇರೆ ಥರ ಇರುತ್ತೆ ಇದರಲ್ಲಿ. ನಾನು ಕಳೆದ ಒಂದು 10 ವರ್ಷದಿಂದ ಸೀರಿಯಲ್ಲೇ ಮಾಡ್ತಾ ಇರೋದು. ಖಂಡಿತ ಪ್ರಯತ್ನ ಪಡ್ತಾ ಇದ್ದೀನಿ, ಸೈಕಲ್ ಹೊಡಿತಾ ಇದ್ದೀನಿ. ಅದ್ರ ಜೊತೆಗೆ ಈ ಥರದೊಂದು ಅವಕಾಶ ಸಿಕ್ಕಿದೆ ಅಂತ ಬಂದಾಗ ಓಕೆ, ನನಗೆ ಪಕ್ಕ ಇಲ್ಲಿ ಹೀರೋ ಆ ಥರ ಏನು ಕೊಟ್ಟರಲ್ಲ ಅಂತ ಗೊತ್ತಿತ್ತು. ಫಸ್ಟಿ ಕೇಳೋಣ ಕತೆ ಅಂತ, ಕತೆ ಕೇಳಿದ್ಮೇಲೆ
ತುಂಬ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಕ್ಯಾರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಡೆಫಿನೆಟ್ಲಿ ನಾನು ಮಾಡ್ತೀನಿ, ಐ ಆಮ್ ಇನ್ ದಿಸ್ ಅಂತ ಐ ವಾಸ್ ಲೈಕ್ ಎಕ್ಸೈಟೆಡ್ ಆಗಿ ಐ ಕೇಮ್ ಆನ್ ಬೋರ್ಡ್. ಅದಾದಮೇಲೆ ಗೊತ್ತಾಯಿತು ಪ್ರವೀಣ್ ಅಣ್ಣ ಇದ್ದಾರೆ ಇದರಲ್ಲಿ, ರಂಗಾಯಣ ಸರ್ ಇದ್ದಾರೆ, ಗೋಪಿ ಸರ್ ಇದ್ದಾರೆ, ಸೂರಜ್ಜು, ಪ್ರಶಾಂತ್ ಸಿದ್ದಿ ಅಣ್ಣ, ಈ ಇಷ್ಟು ಮೇಜರ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಾರಂಥ ಆರ್ಟಿಸ್ಟು. ಈ ಆರ್ಟಿಸ್ಟ್ಗಳ ಜೊತೆ ಪ್ಲೇ ಮಾಡೋದೇ ಒಂಥರ ಇಟ್ಸ್ ನಾವೇನೋ ಕೆಲಸ ಮಾಡೋದೇ ಬೇಡ, ನಾವು ಇದ್ಬಿಟ್ರೆ ಸಾಕು, ಅವರೇ ಕರ್ಕೊಂಡು ಹೊರಟೋಗ್ತಾರೆ ಮುಂದೆ, ಆ ಥರ ಇತ್ತು. ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಇದರಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಪಾತ್ರ ಒಂದು ಸ್ವಲ್ಪ ಏನು ಕತೆಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಐ ಎಂಜಾಯ್ಡ್ ಥರಲ್ಲಿ. ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಸೀರಿಯಲ್ ಶೂಟು ಇದನ್ನು ಒಟ್ಟಿಗೆ ಇದು ಒಂಥರ ಸೀರಿಯಲ್, ಜಸ್ಟ್ ದಟ್ ವೆಬ್ ಅಲ್ಲಿ ನೋಡ್ತೀವಿ. ಕಂಪ್ಲೀಟ್ಲಿ ಸೀರಿಯಲ್ ತರ ನೋಡೋಣ ನಾವು, ಕೂತು ಒಂದೇ ಸಲ ಎಷ್ಟು ಎಪಿಸೋಡ್ ಆದ್ರೂ ಆಗಿರ್ಲಿ ಒಂದೇ ದಿನ ನೋಡಿ ಮುಗಿಸ್ಬಿಟ್ರೆ ಸಮಾಧಾನ. ಅದನ್ನ ಇಲ್ಲಾಂದ್ರೆ ಒಂಥರ ಕೈ ಕಡಿತಾ ಇರುತ್ತೆ ಅಂತಾರಲ್ಲ ಹಾಗೆ. ಕಂಪ್ಲೀಟ್ಲಿ ಪೀರಿಯಡ್ ಸಬ್ಜೆಕ್ಟ್ ಇದು ಅಂತ ಕಾಣಿಸುತ್ತೆ ನೋಡಿದಾಗ. 90s ಅಲ್ಲಿ ಬೇಸ್ ಆಗಿರುವಂತ ಕತೆ. ಅಂಡ್ ಆಲ್ಸೋ ತುಂಬಾ ನಿಮ್ಮನ್ನು ಕೂಡ ಫುಲ್ ಸಬ್ಡ್ಯೂ ಮಾಡಿದ್ದಾರೆ, ನಿಮ್ಮ ಬಣ್ಣ ಎಲ್ಲ ಬದಲಾಯಿಸ್ಬಿಟ್ಟು ಎಲ್ಲಾರನ್ನು ಫುಲ್ ಸ್ವಲ್ಪ ಕಲರ್ ಜಾಸ್ತಿ ಮಾಡಕ್ ಟ್ರೈ ಮಾಡಿದ್ರೆ ನಿಮ್ಗೆ ಕಲರ್ ಕಮ್ಮಿ ಮಾಡ್ಬಿಟ್ಟು. ನನಗೂ ಎಲ್ಲ ಕಡೆ ಬಿಳಿ ಕಾಣಿಸಿ ಬೇಜಾರಾಗಿ ಹೋಗುತ್ತೆ ಸೀರಿಯಸ್ಲಿ. ಇಲ್ಲಿ ಎಲ್ಲ ಮೈಗೆಲ್ಲ ಬಣ್ಣ ಹಚ್ಬೇಕಾದ್ರೆ ಅಪ್ಪ ಇದರಲ್ಲಿ ಹ್ಯಾಂಡ್ ಮ್ಯಾಚ್ ಮಾಡಿರೋದು ಆಕ್ಚುಲಿ ಫುಲ್ಲು ಎಲ್ಲಾನು ಅಂದ್ರೆ ಒಂದು ಟಿ ಶರ್ಟ್ ಬಿಚ್ಚಿ ಫುಲ್ಲು ಕೈ ಕಂಪ್ಲೀಟು, ಕಾಲ್ ಕಂಪ್ಲೀಟು, ಇಲ್ಲಿಂದ ಕಂಪ್ಲೀಟ್ ಎಲ್ಲ ನಾವು ಕಪ್ಪು ಬಣ್ಣ ಹ್ಯಾಂಡ್ ಮ್ಯಾಚ್ ಅಂತಂದ್ರೆ ಬೇಸಿಕ್ಲಿ ಈ ಮುಖದ ಮೇಕಪ್ ಮತ್ತೆ ಬಾಡಿ ಮೇಕಪ್ ಏನಿದೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕಾದ್ರೆ ಎರಡು ಡಿಫ್ರೆಂಟ್ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಮ್ಯಾಚ್ ಮಾಡಬೇಕು ಅಂತ ಯುನೋ ಇನ್ ಜನರಲ್ ಟರ್ಮ್ಸ್, ಮೇಕಪ್ ಟರ್ಮ್ಸ್ ನಲ್ಲಿ ನಾವು ಹೇಳ್ತೀವಿ ಅದನ್ನ ಮ್ಯಾಚ್ ಮಾಡ್ಬಿಡಿ ಸ್ವಲ್ಪ ಅಂತ ಅಂದ್ಬಿಟ್ಟು. ಇಲ್ಲ ಬರೀ ಮುಖ ಮಾತ್ರ ಬೆಳ್ಳಿ ಕಾಣಿಸ್ತಿರುತ್ತೆ ಮೇಕಪ್ ಮಾಡ್ಕೊಂಡಾಗ. ಬಟ್ ಪ್ರವೀಣ್ ತೇಜ್ ಅವರು ಉಲ್ಟಾ ಕತೆ. ನಾನು ಅಷ್ಟೇ, ನೀನದು ಗೋಪಿ ಅಣ್ಣನು ಹಂಗೈತ, ಕೈ ಕಾಲ್ ಮ್ಯಾಚ್ ಇರ್ಲಿಲ್ಲ, ಬಟ್ ಎಲ್ರಿಗೂ ಡಾರ್ಕ್ ಅಂದ್ರೆ ಎಲ್ಲ ಶ್ರಮಜೀವಿಗಳು, ಕಷ್ಟಪಟ್ಟು ದುಡಿತೀವಿ ಅಂತ. ನಾವೆಲ್ಲ ಬಿಸ್ಲಿಗೆ ಹೋಗ್ತಾನೆ ಎಸಿಲೆಲ್ಲ ಕುತ್ಕೊಂಡು ಹಿಂಗಿರುತ್ತೆ, ಆಬ್ವಿಯಸ್ಲಿ ತೋಟದಲ್ಲಿ ಕೆಲಸ ಮಾಡೋರು ಹಿಂಗಿರಲ್ಲ ಆ ಕಲರ್ನ. ಆ ತರ ನೋಡಿದ್ರೆ ಆಗಿನ ಈ ತರದ್ದು ಬ್ಯಾಕ್ ಸ್ಟೋರಿ ನೋಡಿದ್ರೆ ಕದಂಬರದು ನಿಧಿ ಏನಿದೆ ಅದನ್ನು ಹುಡ್ಕೊಂಡು ಹೋಗುವಂತ ಒಂದು ಕಥೆ. ಆ ತರ ನೋಡಿದ್ರೆ ಆಗಿನ ರಾಜರದು ಕಥೆಗಳು ಅಥವಾ ಹಿಸ್ಟ್ರಿಯಲ್ಲಿ ಓದ್ತಾ ಇದ್ರೆ ತುಂಬಾ ಇನ್ವೇಷನ್ಸ್ ಆದಾಗ ಬಹಳಷ್ಟು ಈ ರೀತಿಯಾದ ಅವರಲ್ಲಿದ್ದಂತ ಸಂಪತ್ತನ್ನ ತಗೊಂಡು ಹೋಗಿ ಎಲ್ಲೋ ಅದನ್ನ ಅಡಗಿಸಿಟ್ಟು ಆಮೇಲೆ ಇನ್ನೆಲ್ಲೋ ಹೋಗಿದ್ದುಂಟು. ಈ ತರದ ಕಥೆಗಳನ್ನೆಲ್ಲ ನೋಡಿದೀವಿ, ಓದಿದೀವಿ ರೀಸೆಂಟ್ಲಿ. ಹೌದು, ಇನ್ಫ್ಯಾಕ್ಟ್ ನಾನ್ ಮೊನ್ನೆ ಹಂಪಿಗೆ ಹೋದಾಗ್ಲೂ ಅಷ್ಟೇ ಇದೇ ತರದ ಕತೆ. ವಿಜಯನಗರ ಸಾಮ್ರಾಜ್ಯದ ಅಷ್ಟು ಇತ್ತಂತೆ ಆ ಸಂಪತ್ತು, 6 ತಿಂಗಳು ಲೂಟಿ ಮಾಡಿದ್ರಂತೆ, ಅದನ್ನು ಎಷ್ಟೊಂದ್ ಜನ ತಗೊಂಡು ಹೂತಾಕಿಟ್ಟಿದ್ರಂತೆ ಅಂತೆಲ್ಲ. ಅವಾಗ ಅನ್ಕೊಳ್ಳೋದು ಎಲ್ಲ ಸ್ವಲ್ಪ ಎಕ್ಸ್ಕವೇಷನ್ ಮಾಡಿದ್ರೆ ಏನೇನ್ ಸಿಕ್ಕಬಹುದು. ನಾನು ಬೆಳೆದಿದ್ದಲ್ಲ ಶಿವಮೊಗ್ಗ ತೀರ್ಥಹಳ್ಳಿ ಹೊಸನಗರ ತಾಲೂಕಲ್ಲಿ ನಗರ ಅಂತ ಒಂದಿದೆ, ಕೋಟೆ. ಆಮೇಲೆ ಶಿವಪ್ಪ ನಾಯಕ ಆಳಿದ್ದು ನಗರ ಕೋಟೆ ಇದೆ. ಅಲ್ಲೇ ಹತ್ರದಲ್ಲೇ ಒಂದು ದೇವಗಂಗೆ ಅಂತ ಒಂದು ಜಾಗ ಇದೆ, ಅಂದ್ರೆ ಒಂದು ಪೂಲ್, ಅದು ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಒಂದು ಜಾಗ ಇದೆ, ಅದ್ರಲ್ಲಿ ಈಗಲೂ ಹೇಳ್ತಾರೆ 7 ಕೊಪ್ಪರಿಗೆ ಹಾವಿದೆ ಅಂತೆ, ಇದನ್ನ 7 ಎಡೆ ಹಾವು ಕಾಯ್ತಿದೆ ಅಂತೆ. 7 ಕೊಪ್ಪರಿಗೆ ಅಂದ್ರೆ ಕೊಪ್ಪರಿಗೆ ಮೀನ್ಸ್ ಬುಟ್ಟಿ ಅಲ್ವಾ? ಕೊಪ್ಪರಿಗೆ ಇಸ್ ಬಿಗರ್ ದನ್ ಬುಟ್ಟಿ. ಬೆಲ್ಲನ ಅಲೆ ಮನೇಲಿ ಬೆಲ್ಲನ ಕಾಯಿಸೋ ದೊಡ್ಡದು, ಇಟ್ಸ್ ವೆರಿ ಬಿಗರ್. ಈ ಸೈಜ್ ಇರುತ್ತೆ, ಈ ರೂಮ್ ಅಷ್ಟು ಸೈಜ್. ಈ ರೂಮ್ ಅಷ್ಟು ಸೈಜ್ ಇಷ್ಟ ಎತ್ತರ ಇರುತ್ತೆ. 7 ಕೊಪ್ಪರಿಗೆ ಚಿನ್ನ 7 ಅದು. ಈ ತರ ಸ್ಟೋರಿ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಂಬ್ತಾ ಇದ್ವಿ, ಯಾರು ಇಲ್ಲಿದೆ ಬಂದ್ಬಿಟ್ಟು ಈ ಕಲ್ಲೆಲ್ಲ ಎತ್ಬಿಟ್ಟು ನಾವು ಹಿಂಗೆಲ್ಲ. ಬಟ್ ಈ ಸ್ಟೋರಿ ನೋಡಿದ್ರೆ 7 ಕೊಪ್ಪರಿಗೆ ಐತಂದ್ರೆ ಆ ಡೈಲಾಗ್ ಎಲ್ಲ ಇದೆಯಲ್ಲ. ಇನ್ಫ್ಯಾಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ಲಿ ನನ್ಗೆ ಅನ್ಸಿದ್ದು ಈ ಆನೆ ಬಂತೊಂದು ಆನೆ ಹೇಳ್ತೀವಲ್ಲ, ಅದ್ರದ್ದೊಂದು ಬ್ಯಾಕ್ ಸ್ಟೋರಿ ಕೇಳಿ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನನಗೆ. ಸೊ ಏನಂದ್ರೆ ಹಂಪಿ ಸಾಮ್ರಾಜ್ಯ ಇನ್ವೇಷನ್ ಆದಾಗ ಇಡೀ ವಿಜಯನಗರ ಸಾಮ್ರಾಜ್ಯನ 6 ತಿಂಗಳು ತಗೊಂಡ್ರಂತೆ ಖಾಲಿ ಮಾಡಕ್ಕೆ. ಅಲ್ಲಿದ್ದ ಸಂಪತ್ತಿನೆಲ್ಲ ಆನೆಗಳ ಮೇಲೆ ಹೊರಿಸ್ತಿದ್ರಂತೆ. ಆನೆ ಎತ್ಕೊಂಡು ಬಿಜಾಪುರದ ಕಡೆ ಹೋಗೋದಂತೆ. ಸೊ ಆನೆ ಬಂತೊಂದು ಆನೆ, ಅವಾಗ ಈ ವಿಜಯನಗರ ಸಾಮ್ರಾಜ್ಯದ ಜನ ಹೇಳೋರಂತೆ ರಸ್ತೆ ಮೇಲೆ ನಡ್ಕೊಂಡು ಹೋಗೋದಂತೆ ಆನೆಗಳು. ಹಿಂಗೆ ವಾಲ್ಕೊಂಡು ಹೋಗ್ಬೇಕಾದ್ರೆ ದಾರಿಯಲ್ಲೆಲ್ಲ ಚಿಲ್ಲರೆ ಕಾಸೆಲ್ಲ ಬೀಳ್ಸ್ಕೊಂಡು, ಚಿಲ್ಲರೆ ಕಾಸೆಲ್ಲ ಚಿನ್ನದ ನಾಣ್ಯಗಳು ಬೀಳ್ಸ್ಕೊಂಡು ಹೋಗೋದಂತೆ. ಸೊ ಅದು ಬೀಳ್ಸ್ಕೊಂಡು ಹೋಗುತ್ತೆ. ಆನೆ ಬಂತೊಂದು ಆನೆ, ಯಾವ ಊರಾನೆ,
ಬಿಜಾಪುರದಾನೆ ಇಲ್ಲಿಗೆ ಯಾಕೆ ಬಂತು, ಅತ್ತಾಗೊಂದ್ ಕಾಸು ಇತ್ತಾಗೊಂದ್ ಕಾಸು ಅಂತೇನೋ ಬರುತ್ತೆ. ಅದ್ ಹಿಂಗ್ ವಾಲ್ದ ಹಂಗೆ ಬೀಳ್ತಾ ಹೋಗುತ್ತೆ ಅಂತ ಏನೋ. ಬಟ್ ಇದು ಆಕ್ಚುಲ್ ಬ್ಯಾಕ್ ಸ್ಟೋರಿ. ಇದು ಏನೇನೋ ಕಥೆಗಳು ಈ ತರ ಹೆಕ್ತಾ ಹೋದ್ರೆ ನಮ್ಮ ಹಿಸ್ಟ್ರಿಯಲ್ಲಿ ಮೈಥಾಲಜಿಯಲ್ಲಿ ಕಥೆಗಳು ಅದನ್ನೇ ಇಟ್ಕೊಂಡು ನಾವ್ ಎಷ್ಟೊಂದು ಸೀರೀಸ್ ಸಿನಿಮಾಗಳು ಮಾಡ್ತಾ ಹೋಗ್ಬೋದು. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಕಥೆಗಳು ಕೂಡ. ಬಹುಶಃ ಅದು ಹಂಗೆ ಫೋಕ್ ಆಗಿ ಅದೊಂದು ದಾಟ್ಕೊಂಡು ಬಂದಿರುತ್ತೆ ಆ ಲೈನ್. ರೀಸನ್ ಹೋಗ್ಬಿಟ್ಟಿದೆ ಬಹುಶಃ ಅಲ್ವಾ? ಎಲ್ರಿಗೂ ಗೊತ್ತು, ರೀಸನ್ ಗೊತ್ತಿರಲ್ಲ, ಬಟ್ ಅದನ್ನ ನಾವೀಗ ಅದೇನೋ ಕಾಮಿಡಿಯಾಗಿ ಹಾಡ್ತೀವಿ, ಬಟ್ ಆಕ್ಚುಲಿ ಇಟ್ಸ್ ಗಾಟ್ ಅ ಡಿಸ್ಟರ್ಬಿಂಗ್ ಪಾಸ್ಟ್ ಅನ್ನೋದು ಕೂಡ ಇದೆ ಆ ತರ ನೋಡಿದ್ರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಿ ಶೂಟ್ ಮಾಡಿದ್ದಿದೆ ಎಲ್ಲ? ಶೂಟ್ ಮಾಡಿದ್ದು ಮಂಚಿಕೆರೆ ಅಂತ, ಯಲ್ಲಾಪುರ ಮಂಚಿಕೆರೆ. ಯಲ್ಲಾಪುರ ಕೇಳಿರ್ತೀರಿ, ಯಲ್ಲಾಪುರ ತಾಲೂಕ್ ಬರುತ್ತೆ, ಶಿರ್ಸಿ ಡಿಸ್ಟ್ರಿಕ್ಟ್ ಅಲ್ವಾ, ಶಿರ್ಸಿ ಜಿಲ್ಲೆ. ಹೌದು, ಅಲ್ಲಿ ಶೂಟ್ ಮಾಡಿದ್ದು. ಆ ಬೆಲ್ಟ್ ಸಿರ್ಸಿ, ಉಮಚ್ಗಿ, ಮಂಚಿಕೇರಿ, ಅದಾದ್ಮೇಲೆ ಯಲ್ಲಾಪುರ ಟು ಸಿರ್ಸಿಗೆ ಹೋಗೋ ಮಧ್ಯದಲ್ಲಿ ಮಂಚಿಕೆರೆ ಅಂತ ಬರುತ್ತೆ, ಅಲ್ಲಿ ನಾವು ಶೂಟ್ ಮಾಡಿದ್ದು. ನಮ್ಮ ಪ್ರಶಾಂತ್ ಸಿದ್ದಿ ಮತ್ತೆ ಸೂರಜ್ ಅವ್ರದೆಲ್ಲ ಅದೇ ಊರು, ಅವ್ರ ಲೋಕಲ್ಗಳು. ಸೊ ನಮ್ಗೆ ಈಸಿ ಆಯ್ತು ಇನ್ನೊಂದು ಸ್ವಲ್ಪ. ನನಗಂತೂ ತುಂಬಾ ಈಸಿ ಆಯ್ತು ಅಲ್ಲಿನ ಕಲ್ಚರು ಮತ್ತೆ ಸ್ಲ್ಯಾಂಗ್ ಡೈಲೆಕ್ಟ್ ಎಲ್ಲ ಅಭ್ಯಾಸ ಮಾಡೋದಕ್ಕೆ, ಅದು ನನಗೆ ಈಸಿ ಆಯ್ತು. ಸೊ ಈ ದೇವರ ಸಂಬಂಧಿಸಿದ ಹಾಗೆ ಕೆಲವು ಸೀನ್ಗಳು ಅದ್ರ ಬಗ್ಗೆ ಎಲ್ಲ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ ಪ್ರಿಪರೇಷನ್ ಇರಬಹುದು? ಬಹಳ ಸೀರಿಯಸ್ ಆಗಿ ಯಾರು ಅದನ್ನ ನೋಡಿದವರು ಇದ್ಯಾಕೆ ಹೀಗೆ ಅದನ್ನ ತಪ್ಪಾಗಿ ತೋರಿಸಿದ್ದಾರೆ ಅನ್ನೋದನ್ನ ಕೂಡ ಹೇಳ್ಬಾರ್ದು. ತುಂಬಾ ನಮ್ಮ ಹೋಮ್ವರ್ಕ್ ಕೂಡ ಅಷ್ಟೇ ಪಕ್ಕ ಆಗಿರ್ಬೇಕು. ಸೊ ಆ ವಿಚಾರದಲ್ಲಿ ಯಾರು ಜಾಸ್ತಿ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇದ್ದಾರೆ? ಎಸ್ಪೆಷಲಿ ಡೈರೆಕ್ಟರ್. ಮಾರಿಗಲ್ಲು ಅಂದ್ರೆ ಒಂದು ಮಾರಮ್ಮನ ಗುಡಿ ಇರುತ್ತೆ. ನಮ್ಮ ಡೈರೆಕ್ಟರ್ ಕುಂದಾಪುರ ಸೈಡ್ ಅವರಾಗಿದ್ರಿಂದ ಅವರಿಗೆ ಈ ಎಸ್ಪೆಷಲಿ ಊರಿನ ಭೂತ, ಚೌಡಮ್ಮ, ಗಾಮ, ಈ ಥರದ್ದು ಮಾರಮ್ಮ, ಈ ಥರದ್ದು ಪೂಜೆನ ಮಾಡ್ಕೊಂಡು ಬಂದವರು, ಅವ್ರಿಗೆ ಗೊತ್ತಿರೋ ಆ ಕಲ್ಚರ್ ಅದು. ಸೊ ಹಂಗಾಗಿ ಎಕ್ಸಾಕ್ಟ್ಲಿ ಒಂದು ಕಾಡು ಮಧ್ಯೆ ಇರೋ ದೇವಸ್ಥಾನ ಹೇಗಿರುತ್ತೆ ಅನ್ನೋ ಒಂದು ಗೊತ್ತಿತ್ತು ಅವರಿಗೆ. ಇನ್ನೊಂದು ನಾವು ಬೇಡ್ರ ವೇಷ ಅಂತ ಒಂದು ಸಿರ್ಸಿಲಿ ಜನರಲಿ ಮಾರಿಕಾಂಬೆ ಟೆಂಪಲ್ ಅಲ್ಲಿ ನಡೆಯೋ ಒಂದು ಕಲ್ಚರ್ ಅದು. ಬೇಡ್ರ ವೇಷ ಅಂತ ಎವ್ರಿ ಇಯರ್ ನಡೆಯುತ್ತದು. ಅದನ್ನ ನಾನು ವೇಷ ಹಾಕಿದ್ದೀನಿ, ನಾವಿಬ್ರು ಸ್ಪೆಷಲ್ ಆ ವೇಷ ಹಾಕ್ತೀವಿ. ಅದು ಒಂದು ಡಾನ್ಸ್ ಫಾರ್ಮ್ ಅದು. ಅದನ್ನ ತುಂಬಾ ಅಥೆಂಟಿಕ್ ಆಗಿ, ಅಂದ್ರೆ ಈ ಕಡೆ ಹುಲಿ ವೇಷನೂ ಅಲ್ಲ, ಈ ಕಡೆ ಬೇರೆ ಫೋಕ್ ಫಾರ್ಮ್ ಅಲ್ಲ, ಅದೊಂದು ಅಥೆಂಟಿಕ್ ಆಗಿ ಅದೇ ತರ ಕುಣಿಬೇಕು ಅಂತ ಒಂದು ಇದೆ. ಅದಕ್ಕೊಂದು ಆಕ್ಸೆಸರೀಸ್, ನವಿಲ್ಗರಿ, ಕಿರೀಟ ಎಲ್ಲ ಬರುತ್ತೆ. ಅದನ್ನ ನಮ್ಗೆ ಹೇಳ್ಕೊಡೋದಕ್ಕೆ ಸಂಕೇತ ಅಂತ ಆ ವೇಷ ಹಾಕೋರೆ ನಮ್ಗೆ ಬಂದು ಹೇಳ್ಕೊಡ್ತಾ ಇದ್ರು. ಅವ್ರು ನಮಗೊಂದು, ನನಗೆ ಸ್ಪೆಷಲ್ ಒಂದು 2-3 ದಿವಸ ಟ್ರೈನ್ ಮಾಡಿದ್ರು ನಾವಿರೋ ಉಳ್ಕೊಂಡಿರೋ ಜಾಗದಲ್ಲಿ ಬಂದು. ಅದನ್ನ ಲಾಸ್ಟ್ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಮ್ಮ ಕ್ಲೈಮ್ಯಾಕ್ಸ್ ಆಫ್ ದ ಎಪಿಸೋಡ್ನ ನಾವು ಮಾರಿಕಾಂಬೆ ಟೆಂಪಲ್ ಎದುರುಗಡೆನೆ ಶೂಟ್ ಮಾಡಿದ್ವಿ, ಸಿರ್ಸಿ. ಜೊತೆಗೆ ಅಂದ್ರೆ ಸ್ವಲ್ಪ ಡಿವೈನ್ ಫುಲ್ ಆಗಿ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದ್ವಿ ಅಂದ್ರೆ, ನಾನು ಡೈರೆಕ್ಟರು, ನಮ್ಮ ಅಸೋಸಿಯೇಟ್ ಎಲ್ಲ ಆ ಪೀರಿಯಡ್ ಅಲ್ಲಿ ನಾನ್ ವೆಜ್ ಎಲ್ಲ ತಿಂತಿರ್ಲಿಲ್ಲ ಟಿಲ್ ನಮ್ಮ ಬೇಡ್ರ ವೇಷ ಹಾಕೋವರೆಗೂ. ಅದೊಂದು ಸಣ್ಣ ಭಕ್ತಿ. ಇನ್ನೊಂದು ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್, ಅಂದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿ ಡಾನ್ಸ್ ಮಾಡೋ ಥರ ಎಲ್ಲ ಮಾಡಿ. ಸೊ ಪ್ರಿಪ್ರೇಷನ್ ಒಂದು ಸಂಕೇತ ಬಂದು ಹೇಳ್ಕೊಡ್ತಾ ಇದ್ರು. ಸ್ಪಾಟಲ್ಲೂ ಕೂಡ ಅವ್ರು ತುಂಬಾ ಜನ ಇದ್ರು, ಅವರು ಲೋಕಲ್ ಡಾನ್ಸ್ ಆ ಫೋಕ್ ಫಾರ್ಮ್ನ ಮಾಡೋರು ನಮ್ಮ ಜೊತೆ ಇದ್ರು. ಸೊ ಹಾಗಾಗಿ ಈಸಿ ಆಯ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಅವಧಿಯಲ್ಲಿ ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿ ಕಲಿಬಹುದು, ಒಟ್ಟಿನಲ್ಲಿ ಶ್ರದ್ಧೆಯಿಂದ ಕಲ್ತಿರೋದಂತೂ ನಿಜ ಅಷ್ಟೇ ಅಲ್ವಾ. ಪ್ರಾಬ್ಲಿ ಫ್ಲಾಸ್ ಇರಬಹುದು ನೋಡಿದವರು, ಯಾಕಂದ್ರೆ ಅದನ್ನ ತುಂಬಾ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿರೋ ನೋಡಿದ್ರೆ ಏನಾದ್ರು ಫ್ಲಾಸ್ ಹುಡುಕ್ಬೋದು. ಬಟ್ ನಮ್ ಕಡೆಯಿಂದಂತೂ ಆನೆಸ್ಟ್ ಎಫರ್ಟ್ ಇತ್ತು ಅಂತ ಹೇಳ್ಬೋದು. ಎಸ್, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಜನ ಹೇಗೆ ಈಗಾಗಲೇ ನೋಡಿರೋರು ಹೇಗೆ ರಿಸೀವ್ ಮಾಡ್ಕೊಳ್ತಾ ಇದಾರೆ? ಟ್ರೈಲರ್ ನೋಡಿದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ. They're very excited. In fact, ನಾವೇ ಟ್ರೈಲರ್ ನೋಡಿದ್ಮೇಲೆ ನಮಗೆ ತುಂಬ, ದೋ ವಿ ಹ್ಯಾವ್ ಸೀನ್ ಶೂಟಿಂಗ್ ಸ್ಪಾಟಲ್ಲಿ ಇದ್ದು ಎಲ್ಲ ಗೊತ್ತಿದ್ರು ಕೂಡ ಟ್ರೈಲರ್ ನಮ್ಗೆ ತುಂಬ ಎಕ್ಸೈಟ್ ಮಾಡಿದೆ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್. ಇನ್ಫ್ಯಾಕ್ಟ್ ಡಬ್ಬಿಂಗ್ ಮಾಡುವಾಗಲೂ ಕೂಡ ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ಏನೋ ನಮ್ಮ ವೆಬ್ ಸೀರೀಸ್ ತುಂಬ ದೊಡ್ಡ ಮಟ್ಟದ ಆಡಿಯನ್ಸನ್ನ ಡಿಸರ್ವ್ ಮಾಡುತ್ತೆ. ಡೆಫಿನೆಟ್ಲಿ. ಸೊ ಎಲ್ಲರೂ ನೋಡ್ಬೇಕಷ್ಟೇ. ಅಬ್ಸಲ್ಯೂಟ್ಲಿ. ಸೊ ಎಸ್, ಮಾರಿಗಲ್ಲು ಇದೇ ತಿಂಗಳು ಕೊನೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಆಫ್ ಕೋರ್ಸ್ ಫ್ರೀ ಮಾಡ್ಕೊಂಡು ವಾಚ್ ಲಿಸ್ಟ್ಗೆ ಹಾಕೊಂಡು ಇಮಿಡಿಯೇಟ್ಲಿ ನೋಡ್ಬಿಡಿ. ಫೋನಲ್ಲಿ ನೋಡ್ತಿರೋ, ಟಿವಿಯಲ್ಲಿ ನೋಡ್ತಿರೋ, ಅದು ಬಿಟ್ಟಿದ್ದೀವಿ ಇವಾಗ. ಈ ಸಲ ನಾವು ಸ್ಕ್ರೀನ್ ಬಗ್ಗೆ ಅಂತೂ ನಾವು ಸ್ಪೆಸಿಫಿಕೇಶನ್ಸ್ ಕೊಡ್ತಾ ಇಲ್ಲ, ಆಸ್ ಲಾಂಗ್ ಎಸ್ ಯು ವಾಚ್ ಇಟ್ ಅಷ್ಟೇ. ನಮ್ಮ ಕನ್ನಡದ ಒಂದು ವೆಬ್ ಸೀರೀಸ್ ಅದೊಂದು ಖುಷಿ. ಸೊ ಫೈನಲಿ ಇದು ಹೊಸ ಕಲ್ಚರ್ ಅಂದ್ರೆ ವೆಬ್ ಸೀರೀಸ್ ಆಗ್ತಾ ಇರೋದು. ಇನ್ನೂ ಒಂದಿಷ್ಟು ಇದರ ಪ್ರಯತ್ನಗಳು ಚಾನಲ್ ಮೂಲಕ ಅಥವಾ ಪ್ರೊಡಕ್ಷನ್ ಹೌಸ್ ಮೂಲಕ ಆಗ್ಬೇಕಂದ್ರೆ ಪ್ರತಿ ಕಾಂಟೆಂಟ್ ಗೆಲ್ಬೇಕು. ಸೊ ಇಟ್ಸ್ ಆಡಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಟು, ಅಂದ್ರೆ ಈ ತರದ್ದು ಇನ್ನೂ ಹೆಚ್ಚು ಕಂಟೆಂಟ್ ಬರಬೇಕು ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಒಂದಿಷ್ಟು ಕಾಂಟೆಂಟ್ ಅನ್ನು ಸಪೋರ್ಟ್ ಮಾಡಬೇಕು. ಕ್ವಿಕ್ಲಿ ಪ್ರವೀಣ್ ಅವರ ನೆಕ್ಸ್ಟ್ ನಿಮ್ದು ಏನ್ ಸಿನಿಮಾ? ನೆಕ್ಸ್ಟ್ ಸದ್ಯಕ್ಕೆ ಮಾರಿಗಲ್ಲು ಅಷ್ಟೇ ಆಗಿದೆ, ಒಂದು ಸಿನಿಮಾ ರಿಲೀಸ್ಗೆ ಇದೆ, ಬಟ್ ಅದಿನ್ನೂ ಏನು ಅದ್ರದ್ದು ಹೆಸರು ಏನು ಆಚೆ ಬಂದಿಲ್ಲ. ಅವಾಗ್ಲೇ ಹೇಳ್ತೀರಾ? ಆಗಲೇ. ಓಕೆ,
ಹೇಳ್ಬಿಡ್ತೀನಿ, ಇಟ್ಸ್ ಅ ಗುಡ್ ಆಪರ್ಚುನಿಟಿ. ಡಿಸೈಡ್ ಮಾಡ್ಕೊಂಬಿಡಿ. ಎಕ್ಸಾಕ್ಟ್ಲಿ. ಒಂದು ಗೀಕ್ ಅಂದರೆ ಅದು ಒಂದು ಟಿಪಿಕಲ್ AI ಬಗ್ಗೆ, ಈಗಿನ ಟೆಕ್ನಾಲಜಿ ಬಗ್ಗೆ. ಗೀಕ್ ಅಂತ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಆಲ್ಮೋಸ್ಟ್ ಕಂಪ್ಲೀಟ್ ಮುಗಿದಿದೆ, ಬಟ್ ಇನ್ನೂ ಎಲ್ಲೂ ಆಚೆ ಬಂದಿಲ್ಲ. ತುಂಬ ವೆರಿ ಸ್ಟ್ರೇಂಜ್ ಟೈಟ್ಲ್ ಅದು, ಬಟ್ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಅದು ಎಲ್ರಿಗೂ ಕೇಳಿಸಿ ಅದು ಅಭ್ಯಾಸ ಆಗೋದಕ್ಕೆ. ಸೊ ಥ್ರೂ ಟೀಸರ್ ನಾವು ಬರೋ ಪ್ಲಾನ್ ಇದೆ. ಸದ್ಯಕ್ಕೆ ಮಾರಿಗಲ್ಲು, ಅದಾದಮೇಲೆ ಗೀಕ್. ಒನ್ ಥಿಂಗ್ ಅಟ್ ಎ ಟೈಮ್ ಅಂತ. ಇದರ ಸಕ್ಸಸ್ನ ನಂತರ ನಾವು ಮತ್ತೆ ಭೇಟಿ ಆಗೋಣ ಸಿನಿಮಾಗೋಸ್ಕರ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.